ಗೆಳೆಯರೆ, ಈಗ ನಾವು ಬಂದಿದ್ದೇವೆ ಲಕ್ಕಿಕುಪ್ಪೆ ಅಂತಕ್ಕಂಥ ಒಂದು ಗ್ರಾಮಕ್ಕೆ. ಸುಮಾರು 48ರಿಂದ 50 ಜನ ರೈತರಿಗೆ ಹೆಣ್ಣು ಕೊಡದೆ ಇರ್ತಕ್ಕಂಥ ಜನರಿದ್ದಾರೆ. ಇಡೀ ದೇಶಕ್ಕೆ ಅನ್ನ ಕೊಡುವಂಥ ರೈತರಿಗೆ ಹೆಣ್ಣನ್ನು ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಈ ಒಂದು ಸದ್ಯಕ್ಕೆ ಇಲ್ಲಿಯವರೆಗೂ ಆ ಜನ್ಮ ಬ್ರಹ್ಮಚಾರಿ ತರ ಇರ್ತಕ್ಕಂಥ ಕೃಷ್ಣ ಅವರಿದ್ದಾರೆ. ಅವರು ಮದುವಾಗ ಗಂಟ ಮಾತ್ರ ಲಕ್ಷ ದುಡಿತಾ ಇದ್ದೀವಿ ಅಂತ ಸುಳ್ಳು ಹೇಳ್ತಾರ ಹೊರತು ನನ್ನಷ್ಟು ಅವ್ನು ದುಡಿಮೆ ಮಾಡಕ್ ಆಗಲ್ಲ. ಇವತ್ತು ಅವನು ಕೊಡ್ತಾ ಇದ್ದೀರಿ, ಅವ್ರು ಬಂದು ಇಲ್ಲೇ ಅನ್ನ ಇಸ್ಕೊಂಡು ಹೋಗ್ತಾ ಇದಾರೆ ಹೊರತು ನಾವು ಅವ್ರ ಹತ್ರ ಭಿಕ್ಷೆ ಬಿಡಕ್ ಹೋಗ್ತಾ ಇದ್ದಾರೆ. ಅವ್ನು ಇವತ್ತು 5 ಲಕ್ಷ 5 ಕೋಟಿ ಸಾಲ ಮಾಡವನೆ, ನಾವು ಅಷ್ಟು ಸಾಲ ಮಾಡಿಲ್ಲ. ನಾವು 1 ರೂಪಾಯಲ್ಲಿ ನಮ್ಮ ಚಡ್ಡಿ ಜಬೀಲ್ ಮಡಗಿದ್ವಿ. ಅವನ ಅಕೌಂಟ್ನು ಚೆಕ್ ಮಾಡಿಸಿ, ನನ್ನ ಅಕೌಂಟ್ನು ಚೆಕ್ ಮಾಡಿಸಿ, ಹಣ ಅದೇ ಅಂತ ಬಾಯಲ್ಲಿ ಹೇಳ್ಕೋಬೋದು. ಅಲ್ಲಿ ಬಾಡಿಗೆ ಮನೆ ಅದು, ಇದು ನಮ್ಮ ಅಪ್ಪನ ಮನೆ ಮಣ್ಣಂಗೋಡೆ. ಹೋಟ್ಲಲ್ಲಿ ಸೋಡಾ ಊಟ ತಿಂತಾವನೆ. ಸೋಡಾ ಊಟ ನಾನು ಮೊಸರು, ಮಜ್ಜಿಗೆ, ಚಿಕನ್ನು, ಮಟನ್ನು ವಾರಕ್ಕೊಂದಿನ ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ. ಸ್ಟೈಲ್ ಆಗಿ ಕೂತಿದ್ದೀನಿ ನಾನು. ಗೆಳೆಯರೆ, ಈಗ ನಾವು ಬಂದಿದ್ದೇವೆ ಲಕ್ಕಿಕುಪ್ಪೆ ಅಂತಕ್ಕಂಥ ಒಂದು ಗ್ರಾಮಕ್ಕೆ. ಇಲ್ಲಿ ಸುಮಾರು 48ರಿಂದ 50 ಜನ ರೈತರಿಗೆ ಹೆಣ್ಣು ಕೊಡದೆ ಇರ್ತಕ್ಕಂಥ ಜನರಿದ್ದಾರೆ. ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ, ಬೆಂಗಳೂರಿನಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿದ್ರು ಪರವಾಗಿಲ್ಲ, ನಾವು ಅಲ್ಲಿಗೆ ಹೆಣ್ಣನ್ನು ಕೊಡ್ತೀವಿ. ಅಲ್ಲಿ ಏನೇನು ಪರಿಸ್ಥಿತಿಗಳಾಗಿದೆ, 90% ಡೈವರ್ಸ್ಗಳಾಗ್ತಾ ಇದೆ, ಅದನ್ನ ನೋಡ್ತಿರ್ತಾರೆ. ಅವರ ಹೆಣ್ಣು ಮಕ್ಳು ಏನಾಗಿದ್ದಾರೆ ಪರಿಸ್ಥಿತಿಗಳನ್ನ, ಅದನ್ನ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಕೂಡ ನೋಡಿರ್ತೀರಿ. ಆದ್ರೆ ಹಳ್ಳಿಯಲ್ಲಿ ಕಷ್ಟಪಟ್ಟು ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತರಿಗೆ ಹೆಣ್ಣನ್ನು ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಹಾಗಾಗಿ ನಾನು ಮಾತಾಡೋದಕ್ಕಿಂತ ಅಲ್ಲಿ ಹೆಣ್ಣನ್ನ ಕೊಡದೆ ಇರ್ತಕ್ಕಂಥವ್ರು, ಅವರ ಪರಿಸ್ಥಿತಿಗಳು, ಅವರ ಮನೆಯಲ್ಲಿ ಯಾವ ತರ ಒಂದು ಸಿಚುವೇಶನ್ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಲ್ಲರೂ ಹೆಣ್ಣನ್ನ ನಾನು ಬೆಂಗಳೂರಲ್ಲೋ ಇನ್ನೊಂದು ಕಡೆನೋ ಸಿಟಿಯಲ್ಲಿ ಇರೋರಿಗೆ ಕೊಡ್ತೀನಿ ಅಂದ್ರೆ, ಮತ್ತೆ ರೈತರು ಯಾರು ಇರ್ತಾರೆ, ನಿಮಗೆ ನಾಳೆ ದುಡಿದು ಹಾಕೋರು ಯಾರು ಅನ್ನನ, ಇದು ಗೊತ್ತಿಲ್ಲ. ಹಾಗಾಗಿ ಅವರನ್ನೇ ಒಬ್ಬೊಬ್ಬರನ್ನೇ ಮಾತಾಡ್ಸೋಣ. ಈ ಒಂದು ಊರಿನಲ್ಲಿ ದೊಡ್ಡವರು ಇದ್ದಾರೆ, ಅಂದ್ರೆ ಮದುವೆ ಆದವರು ಇದ್ದಾರೆ, ಆಗದಿರೋರು ಇಲ್ಲಿದ್ದಾರೆ. ಒಟ್ಟಿಗೆ ನಮಗೆ 48ರಿಂದ 50 ಜನ ಇರೋದ್ರಲ್ಲಿ ಕೆಲವರು ನಮ್ಮ ಕೈಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಈಗ ಒಬ್ರು ಇಲ್ಲಿ ಯಜಮಾನ್ರು ಇದ್ದಾರೆ, ಅವ್ರನ್ನ ಫಸ್ಟ್ ಮಾತಾಡಿಸ್ತೀನಿ. ಅವರು ಮದುವೆ ಆಗಿದ್ದಾರೆ, ಮಕ್ಕಳು ಮೊಮ್ಮಕ್ಳು ಇರ್ಬೋದು, ಆದ್ರೆ ಮೊದಲಿಗೆ ಅವ್ರನ್ನೇ ಮಾತಾಡಿಸ್ಬಿಡ್ತೀನಿ. ಯಾಕೆ ಅಂದ್ರೆ ಅವರು ಏನಂತ ಹೇಳ್ತಾರೆ, ಅವ್ರ ಊರಲ್ಲಿ ಇಷ್ಟು ಜನ ಗಂಡು ಮಕ್ಕಳಿಗೆ ಹೆಣ್ಣು ಸಿಕ್ಕಿಲ್ಲ. ಅವರ ಮನೆ ಅಂದ್ರೆ ಗಂಡು ಇಷ್ಟು ದಿವಸ ಏನಿತ್ತು, ಹೆಣ್ಣು ಮಕ್ಕಳಿಗೆ ಈಗ ಒಂದು 7-8 ವರ್ಷದ ಹಿಂದೆ ಹೋದ್ರೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ರೆ ಸಾಕು ಅನ್ನಿಸ್ತಿತ್ತು. ಇವಾಗ ಗಂಡು ಮಕ್ಕಳಿಗೆ ಹೆಣ್ಣು ಸಿಕ್ತಿಲ್ಲ ಅಂತಿದ್ದಾರೆ. ಈಗ ನಿಮ್ಮೂರಲ್ಲಿ ಈಗ ಇಷ್ಟು ಜನ ಗಂಡು ಮಕ್ಕಳಿದ್ದಾರೆ, ಅಷ್ಟು ಜನ ಕಷ್ಟಪಟ್ಟು ದುಡಿತಿರ್ತಾರೆ, ಶ್ರಮಜೀವಿಗಳು ಆಯ್ತಾ. ಯಾವಾಗ್ಲೂ ಹೊಲ ಗದ್ದೆನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಆ ಹೊಲ ಗದ್ದೆ ಭೂಮಿ ತಾಯಿನ ನೋಡ್ಕೊಳ್ಳೋರು ಹೆಣ್ಣನ್ನು ನೋಡ್ಕೊಳ್ಳಲ್ಲ ಅಂತ ಕೊಡಲ್ಲ ಅಂತಾರ. ಗಂಡಿಗೆ ಹೆಣ್ಣನ್ನ ಯಾಕೆ ಕೊಡಲ್ಲ ಅಂತಾರೆ? ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ನಾವೇನು ಹೇಳಿ, ಎಲ್ಲ ಕೆಲಸ ಅಂತಾರೆ. ಯಾರು ಕೂಡ ಸಿಗ್ತಾರೆ. ಈಗ ಇಲ್ಲಿರೋದು ಮಕ್ಳು ಯಾರು ಗೇಯಕ ಎಲ್ಲ ಗೇಯ್ತಾರೆ, ಎಲ್ಲ ಗೇ ಸಂಪಾದನೆ ಮಾಡೋರೆ ಏನು ಅಲ್ಲ. ಈಗ ಈ ಕಾಲದಲ್ಲಿ ಎಲ್ಲ ಕಾಲೇಜ್ಗೆ ಹೋಗ್ತಾರೆ, ಕೆಲಸ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ಮಕ್ಕಳನ್ನ ಯಾವ ವರಕ್ಷಣೆ ಕೊಟ್ಟು ಮಾಡ್ದೋ ಆಗ್ಲೇ. ಈಗ ವರಕ್ಷಣೆ ಇಲ್ಲ, ನಾವೇ ಕೊಡ್ತೀವಿ ಅಂತಾರೆ, ಅಂತಾರ ಹೆಣ್ಣು ಕೊಡ್ತೀವಿ. ನೀವೇ ಕೊಡ್ತೀವಿ ಅಂದ್ರು, ಈಗ ಹುಡುಗರು ನಾವೇ ಕೊಟ್ಟು ಮಾಡ್ಕೊಳ್ತೀವಿ ಅಂದ್ರು ಯಾರು ಹೆಣ್ಣು ಕೊಡಲ್ಲ. ಹಂಗಾಗಿದೆ. ಈಗ ಕಾಲೇಜಿಗೆ ಹೋದ್ರೆ ಅವರು ಕೂಡ ರೈತರು ಮಕ್ಳೇ ತಾನೆ, ಅವ್ರಪ್ಪ ಕೂಡ ರೈತನೇ ತಾನೆ. ಮತ್ತೆ ಹಾಗಾದ್ರೆ ಯಾಕೆ ರೈತರಿಗೆ ಮಕ್ಳು ಕೊಡಲ್ಲ? ಹಾಗಾದ್ರೆ ಇದೇ ತರ ಅವರಿಗೆ, ಅವ್ರ ಅಪ್ಪಂದರಿಗೆ ಅವರ ಅಮ್ಮನ ಮದುವೆ ಆಗಿರ್ತಾರಲ್ವಾ, ಅವತ್ತು ಅವರ ಅಪ್ಪಂದ್ರು ಅದೇ ತರ ಏನಾದ್ರು ನಾನು ಹೆಣ್ಣು ಕೊಡಲ್ಲ ಅಂದಿದ್ರೆ ಇವರಿಗೆ ಎಲ್ಲಿ ಇವರು ಇರ್ತಿದ್ರು? ಅವರು ರೈತರೇ ತಾನೆ, ಎಲ್ಲ ರೈತರೇ. ಈಗ ಹೆಂಗ್ ಗೇಯ್ದಾರ ರೈತರ ಇವ್ರು ಎಲ್ಲ ಗೇಯ ಅಂತಾರೆ. ಎಲ್ಲ ನಮ್ಮ ಜೋಡಿ ಭಾಗ ಮಾಡೋ ಅಂತ ಹುಡುಗ್ರಿ, ಈಗ ಕೊಡ್ತೇಲ್ಲ ನಾವು ಏನ್ ಮಾಡೋದು, ಹಿಂಗೆಲ್ಲ ಹಿಂಗಂತಾರೆ. ಓಕೆ, ಈಗ ಇನ್ನೊಬ್ರು ಇದ್ದಾರೆ, ಅವ್ರ ಹೆಸರನ್ನು ಕೇಳಿ ಅವ್ರೇನ್ ಹೇಳ್ತಾರೆ ಇದ್ರ ಬಗ್ಗೆ ನೋಡೋಣ. ಮಂಜೇಗೌಡ ಅಂತ. ನಾವೇನ್ ಹೇಳೋದು ಕೊಡಕಿಲ್ಲ ಅಂದ್ರೆ, ಈಗ ಸರ್ಕಾರ ಕಡೆಯಿಂದ ಈಗ ನಾವು ಕೆಲ್ಸ ಕೇಳ್ತಾವ್ರಿ ಅಲ್ವಾ, ಇಲ್ಲ ಕೆಲ್ಸ ಕೊಡ್ಸಿಲ್ಲ ಮದುವೆ ಮಾಡ್ಸಿ. ಕೆಲಸ ಕೊಡಿಸ್ಬೇಕು ಇಲ್ಲ ಮದುವೆ ಮಾಡ್ಸಿ ಸರ್ಕಾರದ ಕಡೆಯಿಂದ. ಈಗ ಸರ್ಕಾರ ಕೆಲಸ ಕೊಡಿಸ್ಬೇಕು ಇಲ್ಲ ಮದುವೆ ಸರ್ಕಾರದ ಈಗ ಕೆಲ್ಸ ಸರ್ಕಾರದಿಂದ ಕೆಲ್ಸ ಇದ್ರೆ ಮಾತ್ರ ಕೊಡೋದು ಅಂತವ್ರಿ ಅಲ್ವಾ. ಸರ್ಕಾರದಿಂದ ನಮ್ಗೆ ಕೆಲ್ಸ ಕೊಡ್ಸಿ. ಈಗ ಸರ್ಕಾರದಿಂದ ಎಷ್ಟ್ ಜನಕ್ಕೆ ಕೆಲಸ ಕೊಡಕ್ಕಾಗತ್ತೆ? ಈಗ 7 ಕೋಟಿ ಜನ ಇದಾರೆ, 7 ಕೋಟಿಗೂ ಕೊಡಕ್ಕಾಗತ್ತ? 7 ಕೋಟಿಗೂ ಕೊಡಕ್ ಆಗಲ್ಲ ಅಂದ್ಮೇಲೆ ಇದು ಯಾಕೆ ಮಾಡ್ತಾ ಇದೀರಿ ನೀವು? ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಕೆಲಸ ಬೇಕಂತೆ. ಗೌರ್ಮೆಂಟ್ ಕೆಲಸ ಬೇಕು ಅಂತ. ಆಯ್ತು, ಗೌರ್ಮೆಂಟ್ ಯಾರು ಕೇಳಿದವ್ರು ಗೌರ್ಮೆಂಟ್ ಕೆಲಸ? ಅಲ್ಲ, ಯಾರು ಕೇಳಿದ್ರು ಗೌರ್ಮೆಂಟ್ ಕೆಲಸ ಬೇಕು ಅಂತ? ಹೆಣ್ಣಿನ ಕಡೆಯವರು ಯಾರು? ಹೆಣ್ಣಿನವ್ರ ಅಪ್ಪ ಅಮ್ಮ ಅವರು. ಸರಿ, ಹೆಣ್ಣಿನ ಅಪ್ಪ ಅಮ್ಮ ಕೇಳಿದ್ರಲ್ವಾ, ಅವ್ರ ಯಾಕೆ ಮತ್ತೆ ಗೌರ್ಮೆಂಟ್ ಕೆಲಸದವ್ರನ್ನ ಮದ್ವೆ ಆಗದೆ ಅವ್ರ ರೈತರನ್ನ ಯಾಕೆ ಮದ್ವೆ ಆದ್ರಂತೆ? ಅದನ್ನ ನಾವ್ ಕೇಳ್ತಾ ಇರೋದು. ಮತ್ತೆ ಯಾಕೆ ಅವರು ಗೌರ್ಮೆಂಟ್ ಕೆಲಸದವ್ರು ಆಗಿಲ್ವಲ್ಲ? ಹಂಗಾದ್ರೆ ಇಲ್ಲ ಅಂತ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಈಗ ಅವರು ಇದ್ರಲ್ವಾ, ಈಗ ಹೇಳ್ತಿದಾರಲ್ಲ ಗೌರ್ಮೆಂಟ್ ಕೆಲಸದವ್ರು ಬೇಕು ಅಂತ. ಈಗ ನೀವು ರೈತರನ್ನ ಮದ್ವೆ ಆದಾಗ ರೈತ ಊಟ ಹಾಕ್ತೆ ಓಡಿಸಿದಾನ? ಓಡಿಸಿಲ್ಲ. ಗೌರ್ಮೆಂಟ್ ಕೆಲಸದವ್ರು ಓಡಿಸಿರೋ ಉದಾಹರಣೆಗಳು ನನ್ನ ಹತ್ರ 1000 ಇದೆ. ಅವ್ರು ಓಡಿಸಿದಾರೆ, ಆದ್ರೆ ಅವ್ರು ತಿಳ್ಕೊಳ್ತಾ ಇಲ್ವಲ್ಲ. ತಿಳ್ಕೊಳ್ತಾ ಇಲ್ಲ ಅಂದ್ರೆ ತಿಳ್ಕೊಳ್ತೆ ದಡ್ರಾಗಿದ್ದಾರೆ ಅಂತ ಆಯ್ತು. ಒಟ್ನಲ್ಲಿ ಏನಾದ್ರೂ ಮಾಡ್ಲಿ ಗೌರ್ಮೆಂಟ್ ಕೆಲಸ ಬೇಕು. ಹಾ ಸರಿ, ಇವತ್ತು ರೈತರಿದ್ದೀರಿ, ರೈತರು ದುಡಿಯಲ್ಲ, ನಾಳೆ ನೀವು ಎಲ್ಲೋ ಹೋಗಿ ಏನೋ ಕೆಲಸ ಮಾಡ್ತಿರ್ತೀರಿ, ಇಲ್ಲಿ ಭೂಮಿಲಿ ದುಡಿಯಲ್ಲ. ಮತ್ತೆ ಅವಾಗ ದುಡ್ಡಿದ್ರೆ ಏನ್ ಮಣ್ಣು ತಿಂತಾರಂತ? ಮಣ್ಣು ಸಿಗಲ್ವಲ್ಲ, ಆಗ ದುಡ್ಡು, ಅದಕ್ಕೂ ದುಡ್ಡು ಕೊಡ್ಬೇಕಲ್ವಾ ಮಣ್ಣಿಗೂ?
ಆಗ್ಲೂ ರೈತರೇ ಬೇಕಾಗಿರೋದು ಹೋಗಿ ಹ್ಮ್. ಗೌರ್ಮೆಂಟ್ ಕೆಲಸ ರೈತ್ರಿಗೆ ರೈತರೇ ಗೆಲ್ಬೇಕು, ಅವ್ರು ತಿಳ್ಕೊತಾ ಇಲ್ಲ ಅಷ್ಟೇ. ತಿಳ್ಕೊಳ್ತಾ ಇಲ್ಲ. ಓಕೆ, ಈಗ ಮುಂದೆ ಇಲ್ಲಿ ನಮ್ಮ ಹಾಲಿನ ಡೈರಿಯ ಒಬ್ರು ಅಧ್ಯಕ್ಷರ ಕಾರ್ಯದರ್ಶಿಗಳಿದ್ದಾರೆ, ಅವ್ರನ್ನ ಕೇಳೋಣ. ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ, ಅವರ ಊರಿನ ಒಂದು ಏನು ಯುವಕರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್, ಇವತ್ತು ನಮ್ಮ ಹಳ್ಳಿ ಜೀವನದ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಎಷ್ಟೋ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಆದ್ರೆ ಸಿಟಿಲಿಗೆ ಹೆಣ್ಣು ಕೊಡ್ತಾರೆ. ಸಿಟಿಲಿ ಯಾವ ತರ ಜೀವನ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಆ ಸಿಟಿಗಿಂತ ಹೆಚ್ಚಾಗಿ ರೈತರನ್ನ ಗಂಡು ಮಕ್ಕಳು ಅಚ್ಚುಕಟ್ಟಾಗಿ ನೋಡ್ಕೊತಾರೆ, ಇವತ್ತು ಸಾಕ್ತಾರೆ. ಅಂತ ಪರಿಸ್ಥಿತಿ ಇದ್ರೂ ಕೂಡ ರೈತರಿಗೆ ಹೆಣ್ಮಕ್ಳು ಕೊಡ್ತಾ ಇಲ್ಲ. ಇವತ್ತು ಹಿಂದೆ ಎಲ್ಲ ರೈತರಿಗೆ ಕೊಡ್ತಿರು, ಇವತ್ತೆಲ್ಲ ಕೆಲಸ ಅಂತ ಕೇಳಿದ್ರೆ ಯಾರು ರೈತರ ಕೆಲಸ ಮಾಡೋರು ಯಾರು, ಉಳುಮೆ ಮಾಡೋರು ಯಾರು, ಅದನ್ನ ಯಾರು ಮಾಡ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ ನಮ್ಮ ರೈತರಾದ್ರು ಅಂತವ್ರು. ರೈತರಾಗ್ಲಿ ಮತ್ತೆ ಬೇರೆ ಸಿಟಿಯವರಾಗ್ಲಿ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಇವತ್ತಿನ ದಿನಗಳಲ್ಲಿ ಹೆಣ್ಮಕ್ಳು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಎಲ್ಲ ಲೈಫು ಜೀವನ ಎಂಜಾಯ್ ಮಾಡೋ ಇದನ್ನ ನೋಡ್ತಾ ಇದ್ದಾರೆ ಹೊರತು ಇವತ್ತು ಹೆಂಗಿರುತ್ತೆ ಹಳ್ಳಿ ಜೀವನ, ಸಿಟಿ ಜೀವನ ಹೆಂಗಿರುತ್ತೆ ಅಂತ ಗೊತ್ತಿದ್ರು ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ ಇವತ್ತಿನ ಪರಿಸ್ಥಿತಿ ಸರ್. ಈಗ ನೀವು ಸಿಟಿ ಜೀವನ ಹಳ್ಳಿ ಜೀವನ ಅಂತಿದ್ರಿ. ಈ ಸಿಟಿ ಹಾಗೆ ಹಳ್ಳಿಗೆ ನನಗೆ ಯಾರೋ ಮೊನ್ನೆ ಈಗಷ್ಟೇ ಈಗ 1-2 ವರ್ಷದಲ್ಲಿ ಒಬ್ರು ಮದುವೆ ಮಾಡ್ತಾರೆ. ಒಂದು ಸಿಟಿಯಲ್ಲಿ ಹುಟ್ಟಿದಂಥ ಹುಡುಗಿಯನ್ನ ಹಳ್ಳಿಗೆ ಮದುವೆ ಮಾಡಿಕೊಡ್ತಾರೆ. ನಾನು ಅವ್ರನ್ನ ಕೇಳ್ತೀನಿ, ನೀವು ಯಾಕೆ ಹಳ್ಳಿಗೆ ಮದುವೆ ಮಾಡಿದ್ರಿ? ನೀವು ಸಿಟಿಯಲ್ಲೇ ಹುಟ್ಟಿ, ಅವರ ತಾತನ ಕಾಲದಿಂದ, ಅವ್ರ ಮುತ್ತಾತನ ಕಾಲದಿಂದ ಸಿಟಿಯಲ್ಲೇ ಹುಟ್ಟಿ ಬೆಳೆದಿರೋದು. ಅವರು ಬೆಂಗಳೂರಲ್ಲಿರೋರು ಹೇಳ್ತಾರೆ, ನಾವು ಹಳ್ಳಿಗೆ ಕೊಟ್ಟಿರೋದು ಏನಕ್ಕೆ ಅಂದರೆ ಅವನು ರೈತ, ಅವನ ಹತ್ರ ಅವನದ್ದೇ ಆದ ಜಮೀನಿದೆ. ಬೆಂಗಳೂರಲ್ಲಿರೋನಿಗೂ ಯಾವ ಬಾಡಿಗೆ ಮನೇಲಿ ಇದ್ದಾನೆ ಗೊತ್ತಿಲ್ಲ, ಅವನು ಏನು ಕೆಲಸ ಮಾಡ್ತಾನೆ ಗೊತ್ತಿಲ್ಲ. ನಾವು ತಿಳ್ಕೊಳಕ್ಕೆ ಹೋದ್ರೂ ಸತ್ಯ ಸಿಗಲ್ಲ. ಅಲ್ಲೇನೋ ಸುಳ್ಳು ಹೇಳ್ತಾನೆ, ಮದುವೆ ಮಾಡ್ಕೊಳ್ತೀವಿ. ಇವತ್ತು ನಾಳೆ ದಿವಸ ನನ್ನ ಮಗಳಿಗೆ ಏನಾದರೂ ಜೀವನಕ್ಕೆ ಏನಾದರೂ ತೊಂದರೆ ಆಯಿತು ಅಂದರೆ ಅಲ್ಲೇ ಅಟ್ಲೀಸ್ಟ್ ಅವನ ಜಮೀನಿದೆ, ಆ ಜಮೀನು ಅವಳು ಹೆಣ್ಣು ಮಗುಗೆ ಸಿಗುತ್ತೆ, ಅವಳ ಜೀವನ ಹೆಂಗೋ ಮಾಡ್ಕೊಳ್ತಾಳೆ. ಆದರೆ ಸಿಟಿಯಲ್ಲಿ ಅಕಸ್ಮಾತ್ ಏನಾದರೂ ಕೆಲಸ ಹೋಯ್ತು ಅಂದರೂ ಕೂಡ ಅವನು ಬದುಕೋ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಾನು ಹಳ್ಳಿಗೆ ನನ್ನ ಮಗಳನ್ನು ಮದುವೆ ಮಾಡಿದ್ನಿ ಅಂತ ಹೇಳ್ತಾರೆ. ಈಗ ಸಿಟಿಯಲ್ಲಿರೋರು ಹಳ್ಳಿಗೆ ಮದುವೆ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ಆದರೆ ಹಳ್ಳಿಯಲ್ಲಿರೋರಿಗೆ ಹಳ್ಳಿ ಬಗ್ಗೆ ಅರ್ಥ ಆಗಿಲ್ವಾ? ಹಳ್ಳಿಯಲ್ಲಿರೋರು ಹಳ್ಳಿ ಬಗ್ಗೆ ಅರ್ಥ ಆಗಿಲ್ಲ. ಅವರು ಸಿಟಿ ಜೀವನ ಯೋಚನೆ ಮಾಡ್ತಾವ್ರೆ. ಸಿಟಿಲಿ ಹೆಂಗೆ ಪರಿಸ್ಥಿತಿ ಅಂತ ಗೊತ್ತಿಲ್ಲ. ಅಲ್ಲಿ ಸಿಟಿಲಿ ಹೋಗಿ ಜೀವನ ಮಾಡಿದವ್ರಿಗೆ ಅರ್ಥ ಆಗಿದೆ ಇವತ್ತಿನ ಪರಿಸ್ಥಿತಿ. ಆದರೆ ಹಳ್ಳಿಲಿ ಇರೋರಿಗೆ ಇನ್ನೂ ಅರ್ಥ ಆಗಿಲ್ಲ. ಅರ್ಥ ಆಗ್ಬೇಕಾದ್ರೆ ಇನ್ನೂ 4-6 ವರ್ಷ ಬೇಕು. ಅದು ಸಮಸ್ಯೆ ಆಗಿರೋದು. ಈಗ ಹಳ್ಳಿಯವರು ಯಾರೇ ರೈತರೇ ಆಗಿರಲಿ, ಅವ್ರ ತಂದೆ ತಾಯಿ ಹೆಣ್ಮಕ್ಳು ತಂದೆ ತಾಯಿ ರೈತರಾಗಿದ್ರು ಕೂಡ ಹಳ್ಳಿ ಸಿಟಿ ಕೊಡಬೇಕು. ಸಿಟಿಲಿ ಮದುವೆ ಆಯ್ತಾನೆ, ಅವ್ನು ಫ್ಯಾಕ್ಟ್ರಿಲಿ ಇರ್ತಾನೋ, ಒಂದು ಬಾಡಿಗೆ ಮನೇಲಿ ಇರ್ತಾನೋ, ಅವ್ನು ಸ್ವಂತ ಮನೇಲಿ ಇರ್ತಾನೆ, ಏನು ಮಾಡ್ತಾ ಇರ್ತಾನೋ ಕೆಲಸ ಗೊತ್ತಿಲ್ಲ, ಅವ್ನು ಕಳ್ತನೆ ಮಾಡ್ತಾ ಇರ್ಬೋದು. ಸಿಟಿ ಬೆಂಗಳೂರು, ಸಿಟಿ ಮೈಸೂರು ಇಂಥದ್ದು ಕೊಡ್ಬೇಕು ನಾವು ಅಂತ ಅವ್ರ ಪರಿಸ್ಥಿತಿ ಇನ್ನೂ ತಿಳ್ಕೊಂಡಿಲ್ಲ. ಮುಂದೆ ಹೋಯ್ತಾ ಅರ್ಥ ಆಯ್ತದೆ ಅವ್ರಿಗೂ. ಆ ಥರ ಪರಿಸ್ಥಿತಿ ಬಂದ. ಈಗ ನಿಮ್ಮೂರಿನಲ್ಲಿ ಇಷ್ಟು ಜನ ಮದುವೆ ಆಗದಿರೋ ಗಂಡು ಮಕ್ಕಳಿದ್ದಾರೆ, ಆಯ್ತಾ? ಈಗ ನಿಮ್ಮೂರಿನಲ್ಲೂ ಮಾಡಿರಬಹುದು ಸಿಟಿಗೆ ಮದುವೆ ಮಾಡ್ತೀನಿ ಅಂತ. ಹಾಗಾದರೆ ಅವರ ಜೀವನಗಳೆಲ್ಲ ತುಂಬ ಹಸನಾಗಿ, ತುಂಬ ರಾಯಲ್ ಆಗಿ ಬದುಕ್ತಾ ಇದ್ದಾರೆ ಸಿಟಿನಲ್ಲಿ? ಇಲ್ಲ, ಕೆಲವು ಉದಾಹರಣೆಗಳನ್ನು ನೋಡಿದ್ದೀವಿ, ಘಟನೆಗಳು ನಡೆದಿರೋ ನೋಡಿದ್ದೀವಿ. ಸಿಟಿ ಕೊಟ್ಟಿರೋ ಅಂತ ಹೆಣ್ಮಕ್ಳು ಅಷ್ಟು ಇದಾಗಿಲ್ಲ. ಕೆಲವು ಪರಿಸ್ಥಿತಿಗಳು ಕೆಟ್ಟ ಪರಿಸ್ಥಿತಿಲಿ ಇದಾವೆ. ಹಳ್ಳಿಗೆ ಯಾರು ರೈತರಿಗೆ ಮದುವೆ ಮಾಡಿದಾರೋ ಅವ್ರು ಅಚ್ಚುಕಟ್ಟಾಗಿದ್ದಾರೆ. ಅದೇ ರೈತರುಗಳು ಹಳ್ಳಿ ಮದುವೆ ಮಾಡಿದ್ರೆ ಇವತ್ತು ಹೊಲದ ಹತ್ರ ಕರ್ಕೊಂಡು ಹೋಗದಂಗೆ, ಅವ್ರನ್ನ ಹೊಲದ ಹತ್ರ ಕಳಿಸ್ದಂಗೆ ಜೀವನ ಮಾಡೋದಕ್ಕೆ ಸಾಗಿಸ್ತಾ ಇದ್ದಾರೆ ಅಚ್ಚುಕಟ್ಟಾಗಿ. ತಾವು ತಗೊಬಂದು ಗಂಡಸರುಗಳೇ ದುಡಿದು ಸಾಕ್ತಾ ಇದ್ದಾರೆ. ಯಾರನ್ನು ಹೆಣ್ಮಕ್ಳನ್ನ ಹೊಲ್ತಕ್ಕೆ ಹೋಗಿ ದುಡಿರಿ ಅಂತ ಹೇಳ್ತಾ ಇಲ್ಲ. ಇವತ್ತು ಕೂಲಿ ಕೊಟ್ಟು ಕೆಲಸ ಮಾಡಿಸಿದ್ರು. ಹಳ್ಳಿಲಿ ರೈತರುಗಳು ಹೆಣ್ಮಕ್ಳನ್ನ ಹೊಲ್ತ ಕಳಿಸಿ ಕೆಲಸ ಮಾಡ್ತಾ ಇಲ್ಲ. ಹಿಂದೆ ಕೆಲಸ ಮಾಡಿಸ್ತಿದ್ರು, ಇವತ್ತಿನ ಪರಿಸ್ಥಿತಿಲಿ ಯಾರು ಕಳಿಸ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಷ್ಟೇ ನಮ್ಮ ರೈತರ ಮಕ್ಕಳು. ಯಾಕೆಂದ್ರೆ ಈ ಊರಿನಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳು ಕೂಡ ಹೇಳ್ತಿದ್ರು, ನಾವೇ ಅಂದ್ರೆ ಎಲ್ಲ ಖರ್ಚನ್ನ ಹಾಕಿ ಅವರಿಗೆ ಒಡವೆನೂ ಮಾಡಿಸಿ ನಾವು ಮದುವೆ ಮಾಡ್ಕೊಳ್ತೀವಿ, ಹೆಣ್ಣು ಯಾರು ಕೊಡ್ತಿಲ್ಲ. ಯಾಕೆ ಅಂದ್ರೆ ಕೇಳಿದ್ರೆ ಹೇಳೋದು ಅವರು ರೀಸನ್ನು ಕೆಲಸದಲ್ಲಿರಬೇಕು. ಯಾರೋ ಹೇಳ್ತಾ ಇದ್ರು ನನಗೆ, ನಿಮ್ಮ ಮನೇಲಿ ಜಮೀನು ಇರಬೇಕು ಅಂದ್ರಂತೆ, ಇದೆ ಅಂದ್ರು. ಅದೇ ಹುಡುಗನಿಗೆ ಮತ್ತೆ ಹೇಳಿದ್ರಂತೆ, ನಿನ್ನ ಜಮೀನಲ್ಲಿ ಕೆಲಸ ಮಾಡಬಾರ್ದು ಅಂತ. ಆ ಹುಡುಗ ನನ್ನನ್ನು ಕೇಳ್ತಿದ್ದ, ಇನ್ನೇನು ಇವ್ರ ಅಪ್ಪ ಬಂದು ಕೆಲಸ ಮಾಡ್ತಾನೆ ಸರ್, ಹಾಗಾದ್ರೆ ನಾನು ಜಮೀನು ಇಟ್ಕೋಬೇಕಂತೆ, ಜಮೀನು ಇರಬೇಕಂತೆ, ಬಟ್ ನಾನು ಕೆಲಸನ ಮಾಡಬಾರ್ದಂತೆ. ಕೆಲಸ ಮಾಡಬಾರ್ದು ಅಂದ್ರೆ ಕೆಲಸ ಯಾರು ಇವ್ರ ಅಪ್ಪ ಮಾಡ್ತಾನೆ, ಇವ್ರಿಗೆ ಊಟ ಯಾರು ಹಾಕ್ತಾನೆ, ಇವ್ರ ಅಪ್ಪ ಹಾಕ್ತಾನ ಅಂತ ಅಂದ್ರು. ಅದು ಸತ್ಯನೇ. ಯಾಕೆಂದ್ರೆ ಇವಾಗ ಇಲ್ಲಿ ಬರ್ತಾ ಒಂದು ತಿಂಡಿ ತಿನ್ನೋದಕ್ಕೆ ಅಂತ ನಾವು ಕಾರನ್ನು ನಿಲ್ಸಿದ್ವಿ. ಅಲ್ಲಿ ಯಾರೋ ಹೇಳ್ತಿದ್ರು, ಒಂದು ಹುಡುಗಿಗೆ 200 ಗ್ರಾಮ್ ಚಿನ್ನ, ಹಾಗೇನೆ ಮದುವೆನೂ ಅವತ್ತೆ, ಹಾಗೇನೆ ಈ ಬೀಗರು ಊಟ ಎರಡನ್ನೂ ಒಟ್ಟಿಗೆ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಸಾಲಿಗ್ರಾಮದ ಹತ್ರ ಅವರು ಹೇಳ್ತಾ ಇದ್ರು. ಹಾಗೇನೆ ಹುಡುಗನೇ 200 ಗ್ರಾಮ್ ಚಿನ್ನವನ್ನ ಕೊಟ್ಟು 3 ಕ್ವಿಂಟಾಲ್ ಮಟನ್ ಅಂತೆ, 1.5 ಕ್ವಿಂಟಾಲ್ ಇದು ಕಬಾಬು. ಸೊ ಅವರು ಹೇಳ್ತಾ ಇದ್ರು ಒಂದು ಲಿಸ್ಟ್ನ. ಖರ್ಚಿನಲ್ಲೇ ಒಂದ್ಸಲ ಲೆಕ್ಕ ಹಾಕಿದ್ರೆ ಅದು 10 ಲಕ್ಷಕ್ಕೆ ಹೋಗ್ತಾ ಇದೆ, 10 ಲಕ್ಷಕ್ಕೆ ಹೋಗುತ್ತೆ. ಈ ತರ ಹುಡುಗನ ಮನೆಯವರಿದ್ದಾಗ ಹುಡುಗಿ ಮನೆಯವರಿಗೆ ಗೊತ್ತಿಲ್ಲ, ಹುಡುಗಿರ ಮನೆಯವರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಆದ್ರೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಸಿಟಿಗೆ ಕೊಡ್ತೀನಿ ಅಂತಾರೆ. ಅದೇ ಸಿಟಿಯಲ್ಲಿ ಈಗ ಅವರು ಸಿಟಿಗೆ ಕೊಟ್ಟಾಗ ಅವ್ರ ಮನೇಲಿರೋ ಗಂಡು ಮಕ್ಳಿಗೂ ಕೂಡ ಹಾಗಾದ್ರೆ ಯಾರು ಕೊಡ್ತಾರೆ? ಅವ್ರ ಮನೆ ಗಂಡು ಮಕ್ಳು ಕೂಡ ಸಿಟಿಯಲ್ಲೇ ಇರಬೇಕಲ್ಲ.
ಅವಾಗ ಇವ್ರ ಮನೆಯಲ್ಲಿರೋ ಗಂಡ್ ಮಕ್ಳಿಗೆ ಮಾತ್ರ ಹೆಂಗೆ ಹೆಣ್ಣು ಕೊಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದನ್ನ ಅವರು ನಮ್ಮ ಹೆಣ್ಮಕ್ಳು ನಮ್ಮ ರೈತರುಗಳು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸಿಟಿ ಅಂತ ಅಂದ್ರೆ ಈಗ ಅವ್ರು ಸಿಟಿಯಲ್ಲಿರೋ ಗಂಡ್ ಮಕ್ಳು ಹಳ್ಳಿಯವ್ರು ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಸಿಟಿಲಿರೋ ಹೆಣ್ಮಕ್ಳು ನಮ್ಮ ಹಳ್ಳಿಗೆ ಬಂದು ಮದುವೆ ಮಾಡಿ ಜೀವನ ಮಾಡಕ್ ಕಷ್ಟ. ಇವತ್ತು ಎಲ್ಲೋ ರೇರು 100 1000 ಬಂದು ನಮ್ಮ ಹಳ್ಳಿಲಿ ಜೀವನ ಮಾಡ್ತಾರೆ ಅರ್ಥ ಮಾಡ್ಕೊಂಡು. ನಮ್ಮ ಹಳ್ಳಿಲಿರೋ ಹೆಣ್ಮಕ್ಳು ಹೋಗಿ ಸಿಟಿಲಿ ಜೀವನ ಮಾಡಕ್ ಹೋಗ್ತಾರೆ. ಒಂದು 6 ತಿಂಗಳ ವರ್ಷನೋ ಚೆನ್ನಾಗಿರ್ತಾರೆ. ಆಮೇಲೆ ಏನೋ ವ್ಯತ್ಯಾಸ ಆಯ್ತು ಅದಾಯ್ತು ಇದು ಅದು ಅಂತೇಳಿ ಸಮಸ್ಯೆ ಆಯ್ತದೆ. ಅದೇ ಹಳ್ಳಿಲಿ ಇವತ್ತವರೆಗೂ ಉದಾಹರಣೆಗೆ ಯಾವುದೇ ಒಂದು ರೈತರು ಕೊಟ್ಟಿರುವಂತ ಹೆಣ್ಮಕ್ಳಲ್ಲಿ ಯಾವುದೇ ಉದಾಹರಣೆ ಯಾವುದೇ ಘಟನೆ ಆಗಲಿ ನಡೆದಿಲ್ಲ. ಯಾಕೆಂದ್ರೆ ಹಿರಿಕರ ಮಾರ್ಗದರ್ಶನದಲ್ಲಿ ನಡೀತಾ ಇರುತ್ತೆ, ತೊಂದರೆ ಇಲ್ಲ. ಯಾವುದೇ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರು ಹೇಳ್ತಾರೆ, ಅದನ್ನ ಬಗೆಹರಿಸ್ಕೊಂಡು ಅನುಸರಿಸ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಹಳ್ಳಿಲಿ. ಸಿಟಿಲಿ ಆ ಪರಿಸ್ಥಿತಿ ಇಲ್ಲ. ಅವಿಭಕ್ತ ಕುಟುಂಬ ಇಲ್ಲ, ಇವತ್ತು ಹೋಯ್ತು, ಎಲ್ಲ ವಿಭಕ್ತ ಕುಟುಂಬ ಆಗಿದೆ. ಅದು ಸಮಸ್ಯೆ ಆಗಿದೆ. ಇವತ್ತು ಅವಿಭಕ್ತ ಕುಟುಂಬ ಇದ್ದಾಗ ಹಿರಿಕರ ಮಾತು ಕೇಳ್ತಿದ್ರು, ಈಗ ಅದು ಯಾವುದು ಲೆಕ್ಕಕ್ಕಿಲ್ದಂಗೆ ಆಗಿದೆ ಇವತ್ತಿನ ಪರಿಸ್ಥಿತಿ. ವಿಭಕ್ತ ಕುಟುಂಬ ಆಯಿತು, ಅವ್ರದೇ ಒಂದು ಸ್ವಂತ ಅವರೇ ಡಿಸಿಷನ್, ಯಾರು ಹಿರಿಕರ ಮಾತು ಕೇಳೋ ಪರಿಸ್ಥಿತಿ ಇಲ್ಲ ಇವತ್ತು. ಅದು ಸಮಸ್ಯೆ ಆಗಿರೋದಿಲ್ಲ ರೈತರ ಮಕ್ಕಳು ಹೆಣ್ಮಕ್ಳು ಕೂಡ. ಓಕೆ, ಈಗ ಇವ್ರು ಹೇಳ್ತಿರೋದೇನೆಂದ್ರೆ, ಈಗ ಅವಿಭಕ್ತ ಕುಟುಂಬಗಳು ಹಳ್ಳಿನಲ್ಲಿ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿದೆ, ಇಲ್ಲಾದ್ರೂ ದೊಡ್ಡವರ ಮಾರ್ಗದರ್ಶನದಲ್ಲಿ ನಡೀತಾರೆ. ಆದರೆ ಬೆಂಗಳೂರು ಸಿಟಿಯಂತಹ ಯಾವುದೇ ಸಿಟಿ ಆಗಲಿ ಇವತ್ತು ಒಬ್ಬೊಬ್ಬರೇ ಇರ್ತಾರೆ. ಯಾಕೆಂದ್ರೆ ಹಿಂದೆ ಮಾಡ್ತಿದ್ರು, ಒಂದು ಹಬ್ಬವನ್ನ ಮಾಡುವಾಗ 40 ಜನ 50 ಜನ 60 ಜನ ಇರ್ತಿದ್ರು. ಇವತ್ತು ನೋಡೋದಕ್ಕೆ ಹೋದ್ರೆ 7 ಜನ 8 ಜನ, ಹಳ್ಳಿಯಲ್ಲಿ 10 ಜನನಾದ್ರೂ ಅಟ್ಲೀಸ್ಟ್ ಸಿಗ್ತಾರೆ ಒಂದೊಂದು ಮನೆಯಲ್ಲಿ. ಅದೇ ಸಿಟಿಗೆ ಹೋದ್ರೆ ಗಂಡ ಒಂದ್ ಕಡೆ ಎಲ್ಲೋ ಮಾಡ್ತಿರ್ತಾನೆ ಹಬ್ಬವನ್ನ, ಎಲ್ಲೋ ಹೋಟ್ಲಲ್ಲೋ ಇಲ್ಲ ಅಂತಂದ್ರೆ ಪಬ್ಬಲ್ಲೋ ಬಾರಲ್ಲೋ, ಹೆಂಡತಿ ಮನೆಯಲ್ಲೇ ಅಡುಗೆ ಮಾಡ್ತಿರ್ತಾಳೆ. ಈ ಪರಿಸ್ಥಿತಿ ಬೆಂಗಳೂರಲ್ಲೇ ಆಗಲಿ ಯಾವುದೇ ಸಿಟಿಯಲ್ಲಾಗಲಿ ಇರುವಂಥದ್ದು. ಇನ್ನು ಮಕ್ಕಳು ಇವತ್ತಿನ ಕಾಲದಲ್ಲಿ ಸಿಟಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಅಪ್ಪ ಅಮ್ಮನ ಮಾತು ಮೊದಲೇ ಕೇಳಲ್ಲ. ಹಾಗಾಗಿ ಇದು ಈ ಪರಿಸ್ಥಿತಿಗೆ ಬಂದಿದೆ. ಈಗ ನಮ್ಮ ಜೊತೆಗೆ ಮತ್ತೆ ಇನ್ನೊಬ್ರು ಇದ್ದಾರೆ ಮುಂದೆ. ಈ ಒಂದು ಸದ್ಯಕ್ಕೆ ಇಲ್ಲಿಯವರೆಗೂ ಆ ಜನ್ಮ ಬ್ರಹ್ಮಚಾರಿ ತರ ಇರ್ತಕ್ಕಂಥ ಕೃಷ್ಣ ಅವರಿದ್ದಾರೆ. ಅವರನ್ನ ಕೇಳೋಣ. ಇಲ್ಲಿಯವರೆಗೆ ಮುಂದಕ್ಕಲ್ಲ, ಮುಂದಕ್ಕೆ ಹೆಣ್ಣು ಸಿಕ್ಕು ಬೇಗ ಮದುವೆ ಆಗುತ್ತೆ ಅನ್ನೋದು ಒಂದು ನಮ್ಮ ಆಶಯ. ಹಾಗಾಗಿ ಅವ್ರನ್ನ ಕೇಳೋಣ, ಅವ್ರ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಕೃಷ್ಣ ಅವರೇ, ಈಗ ನೀವು ಇಷ್ಟು ದಿವಸ, ಯಾಕೆಂದ್ರೆ ಈಗ ಬೇರೆಯವ್ರನ್ನೆಲ್ಲ ನಾವು ಮಾತಾಡ್ಸೋದು ಬೇಡ. ಈಗ ನೀವು ಬೆಂಗಳೂರಿನಲ್ಲಿರೋರನ್ನ ಕೇಳ್ತಾರೆ, ಸಿಟಿಯಲ್ಲಿ ಇರೋರು ಬೇಕು, ಒಟ್ಟಿನಲ್ಲಿ ಬೆಂಗಳೂರು ಮೈಸೂರು ಏನೇ ಸಿಟಿಯಲ್ಲಿ ಇರಬೇಕು ಅಂತ ಹುಡುಗಿ ಮನೆಯವರು. ಆದ್ರೆ ಅಲ್ಲಿ ಅವನು ಒಬ್ಬ ವ್ಯಕ್ತಿ 15ರಿಂದ 20 ಸಾವಿರ ದುಡಿತಾನೆ ಅಂದ್ರೆ, ನೀವು ಹಾಗಾದ್ರೆ ಒಂದು ತಿಂಗಳಿಗೆ 15ರಿಂದ 20 ಸಾವಿರ ದುಡಿಯಲ್ವ ಒಬ್ಬ ರೈತ? ಅವರು ಮದುವಾಗ ಗಂಟ ಮಾತ್ರ ಲಕ್ಷ ದುಡಿತಾ ಇದ್ದೀವಿ ಅಂತ ಸುಳ್ಳು ಹೇಳ್ತಾರ ಹೊರತು ನನ್ನಷ್ಟು ಅವ್ನು ದುಡಿಮೆ ಮಾಡಕ್ ಆಗಲ್ಲ. ಓಕೆ, ಅವನೋಗ ಅಲ್ಲಿ ಫುಟ್ಪಾತಲ್ಲಿ ಚಪ್ಪಲಿ ಮಾರ್ಕ ಬಂದ್ರು ನೈಟು ಬಟ್ಟೆ ಚೇಂಜ್ ಮಾಡ್ತಾನೆ, ಅವ್ನು ಸುಂದರವಾಗಿ ಕಾಣ್ತಾನೆ. ಬಟ್ ಆದ್ರ ರೈತ ನಾವು ಬೆಳೆದಂತ ಅನ್ನ ತಗೊಂಡೋಗಿ ನಿಮಗ್ ಕೊಡ್ತಾ ಇರೋದು, ನೀವು ಉಣ್ತಾ ಇರೋದು. ಅವ್ನು ಬೆಳೆದ್ ನಾವು ಉಣ್ತಾ ಇಲ್ಲ. ಇವತ್ತು ಅವನಿಗೆ ಕೊಡ್ತಾ ಇದ್ದೀರಿ, ಅವ್ರು ಬಂದು ಇಲ್ಲೇ ಅನ್ನ ಇಸ್ಕೊಂಡು ಹೋಗ್ತಾ ಇದಾರೆ ಹೊರತು ನಾವು ಅವ್ರ ಹತ್ರ ಭಿಕ್ಷೆ ಬಿಡಕ್ ಹೋಗ್ತಾ ಇಲ್ಲ. ಆದ್ರೆ ಏನು ಅಂತಂದ್ರೆ ನಮ್ಮನ್ನ ಅವ್ರು ಉಂಡು ಅವ್ರು ನೈಟು ಬಟ್ಟೆ ಸ್ನೋವು ಪೌಡ್ರ್ ಹಾಕೋತಾರಲ್ಲ, ಅದರಿಂದ ಅಲ್ಲಿ ಕೊಡ್ಬೇಕು ಅಂತಾರ ಹೊರತು ಅವ್ನು ಇವತ್ತು 5 ಲಕ್ಷ 5 ಕೋಟಿ ಸಾಲ ಮಾಡವನೆ. ನಾವು ಅಷ್ಟು ಸಾಲ ಮಾಡಿಲ್ಲ. ನಾವು 1 ರೂಪಾಯಲ್ಲಿ ನಮ್ಮ ಚಡ್ಡಿ ಜಬೀಲ್ ಮಡಗಿದ್ವಿ. ಅಂದ್ರೆ ಈಗ ಕೃಷ್ಣ ಅವ್ರು ಹೇಳೋದು, ನಾವು ದುಡಿದು ಬಿಟ್ಟು ಇಡೀ ದೇಶಕ್ಕೆ ಅನ್ನ ಹಾಕ್ತಿವಿ ಹಾಗಂತ ಹೇಳ್ಬಿಟ್ಟು, ಈಗ ನಿಮ್ಮ ಹತ್ರ ನಾನು ಕೇಳೋದು, ಸಿಟಿನಲ್ಲಿ ಇರ್ತಕ್ಕಂಥವ್ರ ಹತ್ರ ಏನೇ ದುಡ್ಡಿದ್ದರೂ ಕೊನೆಗೆ ದುಡಿದು ಬಿಟ್ಟು ಅನ್ನ ಹಾಕ್ಬೇಕಾಗಿರೋದು ರೈತನೇ. ರೈತ ಜಾಸ್ತಿ ದುಡಿದ್ರೆ ನಮಗೆ ಕಡಿಮೆ ಸಿಗುತ್ತೆ. ರೈತ ಇಲ್ಲಿ ದುಡಿಯೋದನ್ನ ಕಡಿಮೆ ಮಾಡ್ತಾ ಅಂದ್ರೆ ನಾವು 100 ರೂಪಾಯಿ ಕೊಟ್ಟರು ಅಕ್ಕಿ ಸಿಗಲ್ಲ, 150 ರೂಪಾಯಿ ಕೊಟ್ಟರು ಸಿಗಲ್ಲ. ಈಗಾಗಲೇ ನೋಡ್ಬೋದು, ನಾವು 100 ರೂಪಾಯಿಗೆ ಹೋಗಿದೆ ಅಕ್ಕಿ. ಇನ್ನ ಕೆಲವೇ ದಿನಗಳಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ 150ಕ್ಕೆ ಹೋದ್ರೂ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಈ ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ ಏನು ಅಂದ್ರೆ, ನೀರನ್ನ ಕೊಡ್ಲಿಲ್ಲ, ಭತ್ತನ ಬೆಳಿಬಿಡಿ ಅಂದ್ರು, ಬೆಳಿಲಿಲ್ಲ. ಹಾಗಾಗಿ ಭತ್ತದ ಬೆಳೆ ಈ ಸಲ ಕಡಿಮೆ ಆಗಿರೋದ್ರಿಂದ ಈ ಒಂದು ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ. ಈಗಾಗಲೇ 100 ರೂಪಾಯಿನ ದಾಟಿ ಹೋಗಿದೆ ಅಕ್ಕಿಯ ರೇಟು ಏನಿದೆ ನಮ್ಮ ಸಿಟಿಗಳಲ್ಲಿ. ಹಾಗೇನೆ ನನಗೆ ಇನ್ನೊಂದು, ಕೃಷ್ಣ ಅವರೇ, ಇವಾಗ ನಾನು ಕೇಳಿದ್ದು ಸಿಂಪಲ್ ಕ್ವಶನ್. ಈಗ ಅವನು ಒಂದು 20 ಸಾವಿರನೋ 25 ಸಾವಿರನೋ ದುಡಿತಾನೆ, ಸಿಟಿಯಲ್ಲಿರೋನು ಅಂತ ಕೊಡ್ತಾರೆ ಇವರು, ಅವ್ರೇನೋ ಮನೇಲೆ ಕೂರಿಸ್ತಾರೆ ಅಂತ. ಓಕೆ, ಇವತ್ತು ನಾನು ಹಳ್ಳಿಯಲ್ಲಿ ನೋಡ್ತಿರೋದು ಬರೀ ಅವ್ರ ಮನೇಲಿ ಅಡುಗೆ ಮಾಡ್ಲಿ ಸಾಕು ಅಂತಾನೆ ಕೇಳ್ತಿರೋದು. ಆ 20 ಸಾವಿರ 25 ಸಾವಿರನ ಹಳ್ಳಿಲಿರೋ ರೈತ ದುಡಿಯಲ್ವಾ? ಹಾಗಾದ್ರೆ ರೈತ ದುಡಿದ್ನೇ ಏನು ಸರ್? ಈಗ ಅವನು 2 ತಿಂಗಳಿಗೆ 1 ಸಿಲಿಂಡರ್ ಮುಗಿಸ್ತಾನೆ, 15 ದಿನಕ್ಕೆ 1 ಸಿಲಿಂಡರ್ ಮುಗಿಸ್ತಾ ಇದ್ದೀನಿ ನಾನು. ಅವನ ಅಕೌಂಟ್ನು ಚೆಕ್ ಮಾಡಿಸಿ, ನನ್ನ ಅಕೌಂಟ್ನು ಚೆಕ್ ಮಾಡಿಸಿ, ಹಣ ಅದೇ ಅಂತ ಬಾಯಲ್ಲಿ ಹೇಳ್ಕೋಬೋದು. ಅಲ್ಲಿ ಬಾಡಿಗೆ ಮನೆ ಅದು, ಇದು ನಮ್ಮ ಅಪ್ಪನ ಮನೆ ಮಣ್ಣಂಗೋಡೆ, ಅದನ್ನು ಉಂಟಿಸ್ತೀನಿ, ಇದನ್ನು ಉಂಟಿಸ್ ಬನ್ನಿ ನೋಡೋಣ ಬಂದು. ಅಂದ್ರೆ ಈಗ ಕೃಷ್ಣ ಅವರ ಮಾತು ಏನಂದ್ರೆ, ಈಗ ಅಲ್ಲಿ ಇರೋದು ಅವ್ರದ್ದು ಬಾಡಿಗೆ ಮನೆ, ಅದು ಕಟ್ಟಿದ್ದಾರೆ, ಅದು ಯಾವಾಗ ಬೇಕಾದ್ರೂ ಬಿದ್ದೋಗುತ್ತೆ. ನಮ್ದು ಮಣ್ಣಿನ ಮನೆ, ಅಂದ್ರೆ ಇವಾಗಿಂದಲ್ಲ, ಇದು 65 70 ವರ್ಷ 80 ವರ್ಷದ ಹಿಂದೆ ಕಟ್ಟಿರೋ ಮನೆಗಳು ನಮ್ಮದು ಕೂಡ ಇದೆ. ಹಾಗಾಗಿ ಆ ಮನೆಗಳು ಇನ್ನೂ ಗಟ್ಟಿಯಾಗಿದೆ, ಅದು ಬರೀ ಮಣ್ಣಿನ ಮನೆಗಳು. ಆದ್ರೆ ಇವತ್ತು ಕಟ್ಟತಕ್ಕಂಥ ಮನೆಗಳು ಬಿಗಿಯಾಗಿರಲ್ಲ. ಅದೇ ತರಹ ಸಿಟಿಯ ಜೀವನ ಕೂಡ 3 ದಿನದ ಜೀವನ, ಇಲ್ಲಿ ಹಳ್ಳಿಯಲ್ಲಿರೋದೇ ಶಾಶ್ವತವಾದ ಜೀವನ ಅಂತ ಹೇಳ್ಬಿಟ್ಟು ಕೃಷ್ಣ ಅವ್ರು ಹೇಳ್ತಿದ್ದಾರೆ. ಹಾಗೇನೆ ಕೃಷ್ಣ ಅವ್ರು ಇನ್ನೂ ಒಂದು ಮಾತನ್ನ ಹೇಳ್ತಾ ಇದ್ರು ಇಲ್ಲಿ ನಾವು ನೋಡಿದಾಗ, ಏನಂದ್ರೆ
ಅಲ್ಲಿ ಹಳ್ಳಿಗೆ ಈಗ ಸಿಟಿಗೆ ಕರ್ಕೊಂಡು ಹೋಗ್ತಾರಲ್ಲ ಅವರು ಶೋಕಿಗೆ ನನ್ನ ಹತ್ರ ದುಡ್ಡಿದೆ ಅಂತ ತೋರಿಸ್ತಾರೆ. ಆದ್ರೆ ನಾವು ರೈತರು ನಾವು ಹೇಳ್ಕೊಳಲ್ಲ. ಅವನು ದುಡ್ದಿರೋ 1 ರೂಪಾಯಿಗೂ ಟ್ಯಾಕ್ಸ್ ಕಟ್ಟಬೇಕು. ನನಗೆ ರೈತನಿಗೆ ಟ್ಯಾಕ್ಸ್ ಇಲ್ಲ, ನಾನು ಹೇಳ್ಕೊಳಕ್ ಹೋಗಲ್ಲ, ನನ್ನ ಜೋಬಲ್ಲಿ 1 ರೂಪಾಯಿ ಆದ್ರೂ ಇರುತ್ತೆ. ಸಿಟಿಯಲ್ಲಿರೋನ ಹತ್ರ ಎನಿ ಟೈಮ್ ತೋರಿಸಿ ದುಡ್ಡನ್ನ ಅಂತ ಅವ್ರು ಕೇಳ್ತಿದ್ದಾರೆ. ಓಕೆನಾ? ಹಾಗಾಗಿ ಈಗ ಕೃಷ್ಣ ಅವರೇ, ನಿಮಗೆ ಈ ಬಾರಿಯ ಆದಾಯದಲ್ಲಿ ಈಗ ಮಳೆ ಬೆಳೆ ಏನು ಅಷ್ಟಾಗಿರ್ಲಿಲ್ಲ. ಇವಾಗ ನೀವು ಊಟ ಮಾಡ್ತೀರಿ, ಮನೆಯಲ್ಲಿ ಇದೆ ಅಕ್ಕಿ ಭತ್ತ ಇರುತ್ತೆ, ಅದನ್ನ ಅಕ್ಕಿ ಮಾಡಿಸ್ಬಿಟ್ಟು ಊಟ ಮಾಡ್ತೀರಿ. ನಾವು 3 ಹೊತ್ತು ಚೆನ್ನಾಗಿ ಊಟ ಮಾಡ್ತಾ ಇದ್ವಿ. 3 ಹೊತ್ತು ಚೆನ್ನಾಗಿ ಹೋಟ್ಲಲ್ಲಿ ಸೋಡಾ ಊಟ ತಿಂತಾವನೆ. ಸೋಡಾ ಊಟ ತಿಂತಾರೆ. ನಾನ್ ಮೊಸರು, ಮಜ್ಜಿಗೆ, ಚಿಕನ್, ಮಟನ್ ವಾರಕ್ಕೊಂದಿನ ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ. ಸ್ಟೈಲ್ ಆಗೂ ಕೂತಿದ್ದೀನಿ ನಾನು. ಅವ್ನು ಏನು ತಿನ್ನಕ್ ಆಗಲ್ಲ. ಅವ್ನು ಏನಿದ್ರು ಅವ್ನು ಹೋಟ್ಲ ಫುಟ್ಪಾತ್ ತಗೊಂಡು ಊಟ ಮಾಡ್ತಾ ಇರೋದು ಅವನು. ಅಂದ್ರೆ ಹಳ್ಳಿಯ ರೈತ ಅವನು ದುಡಿದಿದ್ದನ್ನ, ಅವನು ಬೆಳೆದಿದ್ದನ್ನ ಅವನು ತಿಂತಾನೆ, ಅವನು ಎಲ್ಲವನ್ನು ಶುದ್ಧವಾಗಿರೋದಂಥದ್ದನ್ನ ತಿಂತಾನೆ. ಅಲ್ಲಿ ಹೋಗಿ ಹೋಟೆಲಲ್ಲಿ ಅವರು ಏನ್ ಹಾಕ್ತಾರೆ ಗೊತ್ತಿಲ್ಲ. ಯಾಕೆಂದ್ರೆ ಈಗ ತಾನೇ ಮೊನ್ನೆ ನೋಡ್ತಿದ್ವಿ, ಗೋಬಿ ಇದನ್ನೆಲ್ಲ ಅಂದ್ರೆ ಹಾಕ್ತಕ್ಕಂಥ ಕಲರ್ ಅನ್ನ ಬ್ಯಾನ್ ಮಾಡಿದ್ರು. ಯಾಕೆ ಅಂದ್ರೆ ಅದರಲ್ಲಿ 64 ವೆರೈಟೀಸ್ ಆಫ್ ಕೆಮಿಕಲ್ಸ್ ಇತ್ತು ಅಂತ ಹೇಳ್ಬಿಟ್ಟು ಒಂದು ಬ್ಯಾನ್ ಅನ್ನ ಮಾಡಿದ್ದು. ಇಷ್ಟು ದಿವಸ ಹಾಗಾದ್ರೆ ಸಿಟಿಯಲ್ಲಿ ಇರ್ತಕ್ಕಂಥ ಮನುಷ್ಯರೆಲ್ಲ ತಿಂದಿದ್ದ ಅದೇ ಕಲರ್ನ. ಹಾಗಾದ್ರೆ ಜೀವನಗಳು ಏನಾಗಿದೆ ಯೋಚನೆ ಮಾಡಿ. ಆ ರೀತಿಯಾಗಿ ಕೃಷ್ಣ ಅವರು ಹೇಳ್ತಿದ್ದಾರೆ.